ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಈಗ ನಾನು ಇವತ್ತಿನ ಷಟ್ತಿಲ ಏಕಾದಶಿಯ ಮಹಾತ್ಮ್ಯವನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಈ ಷಟ್ತಿಲ ಏಕಾದಶಿ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತದೆ. ಇದರ ಮಹಾತ್ಮ್ಯವನ್ನು ನೋಡ್ತಾ ಹೋಗೋದಾದರೆ, ಯುಧಿಷ್ಠಿರ ಭಗವಂತನಲ್ಲಿ ಕೇಳುತ್ತಾನೆ, ಜಗನ್ನಾಥ, ಶ್ರೀಕೃಷ್ಣ ಆದಿದೇವ, ಜಗತ್ಪ್ರಭು, ಜಗತ್ಪತಿ, ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಯಾವುದು? ಆ ಏಕಾದಶಿ ಆಚರಣೆಯ ವಿಧಿಯನ್ನು ಹೇಳಿ, ಹಾಗೆಯೇ ಅದರ ಫಲವನ್ನು ತಿಳಿಸಿ ಕೃಪೆ ಮಾಡಿ ನನ್ನಲ್ಲಿ ಅಂತ ಕೇಳ್ತಾನೆ. ಆಗ ಭಗವಂತ ಈ ರೀತಿಯಾಗಿ ಹೇಳ್ತಾನೆ, ನೃಪಶ್ರೇಷ್ಠ, ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಷಟ್ತಿಲ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಎಲ್ಲ ಪಾಪಗಳನ್ನು ಈ ಏಕಾದಶಿ ನಾಶ ಮಾಡುವಂತಹದ್ದು. ನೀನು ಷಟ್ತಿಲ ಏಕಾದಶಿಯ ಪಾಪ ನಾಶವನ್ನು ಮಾಡುವಂತಹ ಈ ಕಥೆಯನ್ನು ಕೇಳು. ಇದನ್ನು ಮುನಿಶ್ರೇಷ್ಠ ಪುಲಸ್ತ್ಯ ದಾಲ್ಭ್ಯನಿಗೆ ಹೇಳಿದರು ಅಂತ ಹೇಳ್ತಾ, ಶ್ರೀಕೃಷ್ಣ ಅವರು ಹೇಳಿದಂತಹ ಮಾಹಿತಿಯನ್ನು ಪುಲಸ್ತ್ಯ ಋಷಿಯು ದಾಲ್ಭ್ಯನಿಗೆ ಹೇಳಿರುವುದನ್ನು ಯುಧಿಷ್ಠಿರ ಮಹಾರಾಜನಿಗೆ ಹೇಳುತ್ತಾ ಇದ್ದಾನೆ. ದಾಲ್ಭ್ಯ ಕೇಳ್ತಾನೆ, ಹೇ ಬ್ರಹ್ಮನ್, ಮೃತ್ಯುಲೋಕದಲ್ಲಿ ಬಂದ ಜೀವಿಗಳು ಪಾಪಕರ್ಮವನ್ನು ಮಾಡ್ತಾರೆ. ಅವರಿಗೆ ನರಕಕ್ಕೆ ಹೋಗದೇ ಇರುವ ಹಾಗೆ ಏನಾದರೂ ಉಪಾಯವಿದ್ದಲ್ಲಿ ಅದನ್ನು ದಯವಿಟ್ಟು ತಿಳಿಸಿ ಅಂತ. ಆಗ ಪುಲಸ್ತ್ಯರು ಹೇಳ್ತಾರೆ, ಮಹಾಭಾಗ, ನೀನು ಕೇಳಿದ ವಿಷಯ ತುಂಬ ಉತ್ತಮವಾಗಿದೆ, ಅದರ ಬಗ್ಗೆ ಹೇಳ್ತೇನೆ ಕೇಳು ಅಂತ ಹೇಳಿ ಮುಂದುವರಿಸ್ತಾ ಅವರು ಹೇಳುತ್ತಾರೆ, ಮಾಘ ಮಾಸ ಅತ್ಯಂತ ಪವಿತ್ರ. ಆಗ ಮನುಷ್ಯ ಶೌಚ ಸ್ನಾನಾದಿಗಳನ್ನು ಮುಗಿಸಿ ಇಂದ್ರಿಯಗಳನ್ನು ಸಂಯಮದಿಂದ ಇಟ್ಟುಕೊಂಡು ಪವಿತ್ರನಾಗಿ ಕಾಮ, ಕ್ರೋಧ, ಅಹಂಕಾರ, ಲೋಭ ಇತ್ಯಾದಿಗಳನ್ನು ತ್ಯಜಿಸಬೇಕು. ದೇವಾದಿದೇವ ಭಗವಂತನ ಸ್ಮರಣೆಯನ್ನು ಮಾಡಿ ಸಗಣಿಯನ್ನು ಸಂಗ್ರಹ ಮಾಡಿ ಅದರಲ್ಲಿ ತಿಲ ಹಾಗೂ ಹತ್ತಿಯನ್ನು ಇಟ್ಟು 108 ಪಿಂಡಿಗಳನ್ನು ಅಂದರೆ ಉಂಡೆಯನ್ನು ಮಾಡಬೇಕು. ಏಕಾದಶಿ ಮಾಡುವ ನಿಯಮ ಗ್ರಹಣ ಮಾಡಿದಂತಹ ಮನುಷ್ಯ ಆ ದಿನ ವಿಷ್ಣುವಿನ ಪೂಜೆಯನ್ನು ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡಿ ಹೋಮವನ್ನು ಮಾಡತಕ್ಕದ್ದು. ವಿವರವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿದ ನಂತರದಲ್ಲಿ ಭಗವಂತನಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಪ್ರದಾನಕ್ಕಾಗಿ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಬೇಕು ಅಂತ ಹೇಳುತ್ತಾ ಅವರು ಒಂದು ಶ್ಲೋಕವನ್ನು ಹೇಳುತ್ತಾರೆ. ಅವರು ಹೇಳಿದಂತಹ ಶ್ಲೋಕ ಈ ರೀತಿಯಾಗಿದೆ, ಕೃಷ್ಣ ಕೃಷ್ಣ ಕೃಪಾಲುಸ್ತ್ವಂ ಅಗತೀನಾಂ ಗತಿರ್ಭವ. ಕೃಷ್ಣ ಕೃಷ್ಣ ಕೃಪಾಲುಸ್ತ್ವಂ ಅಗತೀನಾಂ ಗತಿರ್ಭವ. ಸಂಸಾರಾರ್ಣವಮಗ್ನಾನಾಂ ಪ್ರಸೀದ ಪುರುಷೋತ್ತಮ. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ವಿಶ್ವಭಾವನ. ಸುಬ್ರಹ್ಮಣ್ಯ ನಮಸ್ತೆಸ್ತು ಮಹಾಪುರುಷ ಪೂರ್ವಜ. ಗ್ರಹಣಾರ್ಘ್ಯಂ ಮಯಾ ದತ್ತಂ ಲಕ್ಷ್ಮ್ಯಾ ಸಹ ಜಗತ್ಪತೆ. ಈ ಶ್ಲೋಕಗಳ ಅರ್ಥವನ್ನು ನೋಡುವ. ಈಗ ಸಚ್ಚಿದಾನಂದ ಸ್ವರೂಪನಾದಂತಹ ಶ್ರೀಕೃಷ್ಣ, ನೀವು ತುಂಬ ದಯಾಳುಗಳು. ಆಶ್ರಯಹೀನ ಜೀವಿಗಳ ಆಶ್ರಯದಾತರು ನೀವು. ಪುರುಷೋತ್ತಮನೇ, ನಾನು ಸಂಸಾರ ಸಮುದ್ರದಲ್ಲಿ ಮುಳುಗುತ್ತಾ ಇರ್ತೇನೆ, ನೀವು ನನ್ನ ಮೇಲೆ ಪ್ರಸನ್ನರಾಗಿ. ಹೇ ಕಮಲನಯನ, ನಿಮಗೆ ನಮಸ್ಕಾರಗಳು. ವಿಶ್ವಭಾವನ, ಹೇ ಸುಬ್ರಹ್ಮಣ್ಯ, ಹೇ ಮಹಾಪುರುಷ, ಎಲ್ಲರ ಪೂರ್ವಜ, ನಿಮಗೆ ನಮಸ್ಕಾರಗಳು. ಜಗತ್ಪತೆ, ನೀವು ಲಕ್ಷ್ಮಿಯ ಜೊತೆಗೆ ನಾವು ಕೊಟ್ಟಂತಹ ಅರ್ಘ್ಯವನ್ನು ಸ್ವೀಕಾರ ಮಾಡಿ ಎಂಬುದಾಗಿ ಆ ಶ್ಲೋಕಗಳ ಅರ್ಥ. ಮುಂದೆ ಪುಲಸ್ತ್ಯರು ಹೇಳುತ್ತಾರೆ, ಆ ನಂತರದಲ್ಲಿ ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಅವರಿಗೆ ನೀರಿನಿಂದ ತುಂಬಿದ ಕೊಡ, ಛತ್ರಿ, ಚಪ್ಪಲಿ ಹಾಗೆಯೇ ವಸ್ತ್ರವನ್ನು ದಾನ ಮಾಡಬೇಕು. ದಾನವನ್ನು ಕೊಡುವಂತಹ ಸಮಯದಲ್ಲಿ ಈ ದಾನದಿಂದ ಭಗವಂತ ಶ್ರೀಕೃಷ್ಣ ನನ್ನ ಮೇಲೆ ಪ್ರಸನ್ನರಾಗಲಿ ಅಂತ ಹೇಳುತ್ತಾ ಆ ದಾನವನ್ನು ಕೊಡಬೇಕು. ತನ್ನ ಶಕ್ತಿಯ ಅನುಸಾರ ಶ್ರೇಷ್ಠ ಬ್ರಾಹ್ಮಣರಿಗೆ ಕಪ್ಪು ಬಣ್ಣದ ಹಸುವನ್ನು ದಾನ ಮಾಡಬೇಕು. ಹೇ ದ್ವಿಜ ಶ್ರೇಷ್ಠ, ಎಳ್ಳಿನಿಂದ ತುಂಬಿದ ಪಾತ್ರೆಯನ್ನು ದಾನ ಮಾಡಬೇಕು. ಆ ತಿಲವನ್ನು ಭೂಮಿಯಲ್ಲಿ ಹಾಕಿದಾಗ ಉಂಟಾದ ಗಿಡದಲ್ಲಿ ಸಣ್ಣ ಸಣ್ಣ ಗೆಲ್ಲುಗಳು ಅಂದರೆ ಕವಲುಗಳು ಎಷ್ಟು ಉತ್ಪನ್ನ ಆಗ್ತದೋ ಅಷ್ಟು 1000 ವರ್ಷಗಳವರೆಗೆ ಸ್ವರ್ಗಲೋಕದ ಪುಣ್ಯ ಲಭಿಸ್ತದೆ. ಆಮೇಲೆ ತಿಲ ಸ್ನಾನ, ತಿಲ ಲೇಪ ನಮ್ಮ ಚರ್ಮಕ್ಕೆ, ಹಾಗೆಯೇ ತಿಲ ಹೋಮ,
ತಿಲದೊಂದಿಗೆ ಅಥವಾ ತಿಲ ಮಿಶ್ರಿತ ನೀರಿನ ಪಾನ, ತಿಲದಾನ ಮಾಡುವುದು, ಹಾಗೆಯೇ ತಿಲವನ್ನು ಆಹಾರವಾಗಿ ಉಪಯೋಗಿಸುವಂತಹದ್ದು. ಈ ರೀತಿ 6 ಕೆಲಸಗಳಲ್ಲಿ ತಿಲವನ್ನು ಅಂದರೆ ಎಳ್ಳನ್ನು ಉಪಯೋಗ ಮಾಡುವುದರಿಂದ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಈ ಏಕಾದಶಿಯನ್ನು ಷಟ್ತಿಲ ಅಂತ ಕರೆಯಲಾಗ್ತದೆ ಅಂತ ಪುಲಸ್ತ್ಯರು ಅಲ್ಭ್ಯನಿಗೆ ಹೇಳ್ತಾರೆ. ಈ ಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರ ಮಹಾರಾಜನಿಗೆ ಹೇಳಿ ಷಟ್ತಿಲ ಏಕಾದಶಿಯ ಮಹಾತ್ಮ್ಯವನ್ನು ಮುಗಿಸ್ತಾನೆ. ಷಟ್ತಿಲ ಏಕಾದಶಿಯ ಮಹಾತ್ಮ್ಯವನ್ನು ಕೊನೆಗೊಳಿಸ್ತಾನೆ. ಈ ರೀತಿಯಾಗಿ ಅತ್ಯಂತ ಪವಿತ್ರವಾದಂತಹ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಷಟ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡಿ ಈ ವ್ರತದ ಕಥೆಯನ್ನು ಕೇಳುವುದರೊಂದಿಗೆ ಆ ಭಗವಂತ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.